Hi friends, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಒಂದು ಕಂಪ್ಲೀಟ್ ಸೀರೀಸ್ ಬಂದು ಜಾವಾ ಸ್ಕ್ರಿಪ್ಟಲ್ಲಿ ಇಂಟರ್ವ್ಯೂ ಸೀರೀಸ್ ಆಗಿರುತ್ತೆ. ಅದರಲ್ಲಿ ಈ ಸೆಷನಲ್ಲಿ ನಾನು ಪಾಲಿಂಡ್ರಮ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಂದರೆ ಇಂಟರ್ವ್ಯೂಗಳಲ್ಲಿ ಆಲ್ಮೋಸ್ಟ್ ಕೇಳ್ತಾರೆ ಪಾಲಿಂಡ್ರಮ್ ಅನ್ನೋದು ಏನು. ಪಾಲಿಂಡ್ರಮ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಅಂದರೆ, ನಾವು ಯಾವುದೋ ಒಂದು ಸ್ಟ್ರಿಂಗ್ ಅಥವಾ ಒಂದು ನೇಮ್ ಅಂತ ತಗೊಂಡ್ರೆ ಅದು ರೈಟ್ ಟು ಲೆಫ್ಟ್ ಓದಿದ್ರು ಒಂದೇ ನಮಗೇನೋ ಮೀನಿಂಗ್ ಬರಬೇಕಂದ್ರೆ ಒಂದೇ ನೇಮ್ ಅನ್ನೋ ಥರ ಕಾಣಿಸ್ಬೇಕು, ಸೇಮ್ ಇರಬೇಕು. ರೈಟ್ ಇಂದ ಲೆಫ್ಟ್, ಲೆಫ್ಟ್ ಇಂದ ರೈಟ್ ಹೆಂಗೆ ಓದಿದ್ರೆ ನಾವು ಒಂದೇ ನೇಮ್ ಒಂದೇ ಮೀನಿಂಗ್ ಅನ್ನೋದು ನಮಗೆ ಕೇಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಮೇಡಮ್ ಅನ್ನೋದು ತಗೊಂಡ್ರೆ MEADAM, ಇದನ್ನ ರೈಟ್ ಇಂದ ಲೆಫ್ಟ್ ಓದಿದ್ರು ಲೆಫ್ಟ್ ಇಂದ ರೈಟ್ ಓದಿದ್ರು ನಮ್ಗೇನು ಅಂತಂದರೆ ಒಂದೇ ಮೀನಿಂಗ್ ಮೇಡಮ್ ಅಂತಲೇ ಬರುತ್ತೆ. ಆಯಿತಾ, ಇದನ್ನು ಯಾವ ರೀತಿ ಅಚೀವ್ ಮಾಡ್ಬೋದು ಜಾವಾ ಸ್ಕ್ರಿಪ್ಟಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ನಾನೇನು ಮಾಡ್ತಾ ಇದ್ದೀನಿ, ಮೇಡಮ್ ಅಂತ ಬರ್ಕೋತಾ ಇದ್ದೀನಿ. ಅದಾದಮೇಲೆ ಲೆಟ್ str ರಿವರ್ಸ್ ಇಸ್ ಈಕ್ವಲ್ ಟು ಸೇಮ್ ಸ್ಟ್ರಿಂಗ್ ನಂದು ಏನಿತ್ತು ಸ್ಟ್ರಿಂಗ್ ಡಾಟ್ ಸ್ಪ್ಲಿಟ್. ಇನಿಷಿಯಲಿ ನಾನು ಸ್ಪ್ಲಿಟ್ ಮಾಡ್ಕೊತೀನಿ. ಓಕೆ, ಸ್ಪ್ಲಿಟ್ ಮಾಡಿದ್ಮೇಲೆ ನನಗೆ ಔಟ್ಪುಟ್ ಏನು ಬರ್ತಾ ಇರುತ್ತೆ ಅದನ್ನು ನಾನು ಏನು ಮಾಡ್ತೀನಿ, ಲಾಗ್ ಮಾಡಿ ತೋರಿಸ್ತೇನೆ. ಸೊ ಲಾಗ್ ಸ್ಟ್ರಿಂಗ್ ರಿವರ್ಸ್. ಇವಾಗ ನೋಡ್ಬೋದು ಸ್ಟ್ರಿಂಗ್ನ ಲಾಗ್ ಮಾಡಿದಾಗ ನನಗೇನಾಯಿತು, ಪ್ರತಿಯೊಂದು ಏನು ಕ್ಯಾರೆಕ್ಟರ್ ನನಗೆ ಸ್ಟ್ರಿಂಗಲ್ಲಿ ಒಂದೊಂದು ಎಲಿಮೆಂಟ್ ಅನ್ನೋ ರೀತಿ ನನಗೇನಾಯಿತು ರೆಂಡರ್ ಆಗ್ತಾ ಇದೆ. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ರಿವರ್ಸ್ ಮಾಡ್ತೀನಿ. ರಿವರ್ಸ್ ಅನ್ನೋದೊಂದು ಮೆಥಡ್ ಇದೆ, ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡಿದಾಗ ನನಗೇನಾಯಿತು, ಇನಿಷಿಯಲಿ ರಿವರ್ಸ್ನ ತೆಗೆದಾಗ ನೋಡಿ ಕ್ಯಾಪಿಟಲ್ M ಅನ್ನೋದು ನನಗೇನು ಬರ್ತಾ ಇದೆ, ಫಸ್ಟ್ ಇಂಡೆಕ್ಸಲ್ಲಿ ಬರ್ತಾ ಇದೆ, 0th ಇಂಡೆಕ್ಸಲ್ಲಿ ಬರ್ತಾ ಇದೆ. ಇದನ್ನು ಆ್ಯಡ್ ಮಾಡಿದ್ರೆ ನನಗೇನಾಗ್ತಿದೆ, ಲಾಸ್ಟ್ ಇಂಡೆಕ್ಸಲ್ಲಿ ಕ್ಯಾಪಿಟಲ್ M ಬರ್ತಾ ಇದೆ. ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಮತ್ತೆ ನಾನು ಜಾಯಿನ್ ಮಾಡ್ತೀನಿ. ಇದೇ ಅರೇನ ನಾನು ಸ್ಟ್ರಿಂಗಾಗಿ ಮತ್ತೆ ಕನ್ವರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಆಯಿತಾ, ನಾನು ಜಾಯಿನ್ ಮಾಡಿದಾಗ ಏನಾಯಿತು, ನನಗೆ ಸ್ಟ್ರಿಂಗು ರಿವರ್ಸ್ ಆಗಿದೆ. ಈಗ ನನಗೆ ಏನಾಯಿತು, ಸ್ಟ್ರಿಂಗು ಮೊದಲನೇದು ಯಾವುದಿತ್ತು ಅದಿದೆ, ಪ್ಲಸ್ ಸ್ಟ್ರಿಂಗ್ ರಿವರ್ಸ್ ಆಯಿತು. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಕಂಪೇರ್ ಮಾಡ್ತೀನಿ. ಈಸ್ ಈಕ್ವಲ್ ಟು ನನಗೇನಾಗಬೇಕು, STR. ನನಗಿದು ಫಾಲ್ಸ್ ಅಂತ ಬರುತ್ತೆ. ಏನಕ್ಕೆ ಫಾಲ್ಸ್ ಅಂತ ಬರುತ್ತೆ ಅಂತಂದರೆ, ಇಲ್ಲಿ ಮತ್ತೆ ನಾನು ಕನ್ಸೋಲ್ ಮಾಡ್ತಾಯಿದ್ದೀನಿ. ಯಾವುದನ್ನು STR ರಿವರ್ಸ್ ಕನ್ಸೋಲ್ ಮಾಡ್ತಾಯಿದ್ದೀನಿ. ನಾನು ಇನ್ಪುಟ್ ಕೊಡ್ತಾ ಇರೋದು ಮೇಡಮ್ ಅಂತ, M ಕ್ಯಾಪಿಟಲ್ಲು 0th ಇಂಡೆಕ್ಸಲ್ಲಿದೆ. ಬಟ್ ಇಲ್ಲೇನಾಗಿದೆ, M ಕ್ಯಾಪಿಟಲ್ M ಇರೋದು ಲಾಸ್ಟ್ ಇಂಡೆಕ್ಸಲ್ಲಿದೆ. ಸೊ ಈ ಥರದೊಂದು ಸಿನಾರಿಯೋಗಳನ್ನ ನಾವು ತುಂಬ ಒಂದಷ್ಟು ಕಡೆ ನೋಡ್ತೀವಿ. ಆಯಿತಾ, ತುಂಬ ಒಂದಷ್ಟು ಕಡೆ ಕಂಡೀಷನ್ಸ್ ಚೆಕ್ ಮಾಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ, ಕೇಸ್ ವೇರಿ ಆಗಿರುತ್ತೆ. ಅಂದರೆ ಒಂದು ಕಡೆ ಕ್ಯಾಮಲ್ ಕೇಸ್ ಇರುತ್ತೆ, ಒಂದು ಕಡೆ ಅಪ್ಪರ್ ಕೇಸ್ ಇರುತ್ತೆ, ಇನ್ನೊಂದು ಕಡೆ ಲೋವರ್ ಕೇಸ್ ಇರುತ್ತೆ. ಸೊ ಇದನ್ನು ಕಂಪೇರ್ ಮಾಡುವಾಗ ಏನಾಗುತ್ತೆ, ಕಂಡೀಷನ್ಸಲ್ಲಿ ರೆಂಡರ್ ಆಗಲ್ಲ, ಇದು ಫಾಲ್ಸ್ ಅಂತಲೇ ಬರೋದು. ಯಾಕೆಂತಂದರೆ ನಾವಿಲ್ಲಿ ಕ್ಯಾಪಿಟಲ್ M ಅನ್ನೋದು ಬೇರೆ ಕ್ಯಾರೆಕ್ಟರ್ ಥರ ಥಿಂಕ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಸ್ಮಾಲ್ ಎನ್ನೇ ಬೇರೆ ಕ್ಯಾರೆಕ್ಟರ್ ಥರ ಥಿಂಕ್ ಮಾಡುತ್ತೆ. ಸೊ ಆ ರೀಸನಿಂದ ಸೊ ಈ ಥರದೊಂದಷ್ಟು ಸಿನಾರಿಯೋಗಳನ್ನ ನಾನು ಚೆಕ್ ಮಾಡುವಾಗ, ಅಂದರೆ ಯಾರ್ಯಾರು ಟೆಸ್ಟ್ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಅದನ್ನು ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡ್ಕೊಬಿಡ್ತೀವಿ. ಲೋವರ್ ಕೇಸ್ ಸೇಮ್ ಇಲ್ಲೂ ಅಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ, ಲೋವರ್ ಕೇಸ್ ಕೊಡ್ತೀನಿ. ಈಗ ಏನಾಗುತ್ತೆ, ಇಲ್ಲಿ ನಾವು ನೋಡ್ಬೋದು ಕನ್ಸೋಲ್ ಮಾಡಿ, ನನಗೆ ಲೋವರ್ ಕೇಸ್ ಕನ್ವರ್ಟ್ ಮಾಡಿದಾಗ ಎರಡೂ ಕೂಡ ನನಗೇನಾಗ್ತಿದೆ ಲೋವರ್ ಕೇಸಲ್ಲಿ ಇರುತ್ತೆ. ನಾನು ಟೆಸ್ಟ್ ಮಾಡೋದಕ್ಕೆ, ಚೆಕ್ ಮಾಡೋದಕ್ಕೆ ಕಂಡೀಷನ್ ನನಗೆ ಈಸಿ ಆಗುತ್ತೆ. ಆಯಿತಾ, ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವೇನು ಮಾಡ್ತೀವಿ, ಆಲ್ಮೋಸ್ಟ್ ಕಂಡೀಷನ್ ಸ್ಟ್ರಿಂಗ್ಗಳನ್ನ ನಾವು ಕಂಪೇರ್ ಮಾಡುವಾಗ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲ ಅಪ್ಪರ್ ಕೇಸ್ಗೆ ಇಲ್ಲ ಲೋವರ್ ಕೇಸ್ಗೆ ನಾವು ಕನ್ವರ್ಟ್ ಮಾಡ್ಕೊಂಡು ಚೆಕ್ ಮಾಡ್ತೀವಿ. ಯಾಕೆ ಅಂತಂದರೆ ಒಂದಷ್ಟು ಸಿನಾರಿಯೋಗಳಲ್ಲಿ ನಾವು ಮಿಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ಮುಂಚೆ ನಾನೇ ಒಂದು ಅಪ್ಲಿಕೇಶನ್, ಕಾಮರ್ಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋ ಟೈಮಲ್ಲಿ ಏನಿರುತ್ತೆ ಅಂತಂದರೆ, ವೆಜ್ ಮೆನು, ನಾನ್ ವೆಜ್ ಮೆನು 2 ಕ್ಯಾಟಗರೀಸ್ ಇರುತ್ತೆ. ಅದನ್ನು ಚೆಕ್ ಮಾಡೋ ಸಿಚುವೇಶನ್ ನಾವೇನು ಮಾಡ್ತೀವಿ, ನಮಗೆ ಕ್ಯಾಟಗರಿ ಬರುತ್ತೆ ರೆಸ್ಪಾನ್ಸಿಂದ, ವೆಜ್ ಅಥವಾ ನಾನ್ ವೆಜ್ ಅನ್ನೋದು ಬರುತ್ತೆ. ಆಯಿತಾ, ಅದನ್ನು ಫಿಲ್ಟರ್ ಮಾಡುವಾಗ ನಾನು ಇದೇ ರೀತಿ ಕಂಡೀಷನ್ನ ಚೆಕ್ ಮಾಡಬೇಕು. ಬಟ್ ಗೊತ್ತಿಲ್ಲ, ಇನ್ ಫ್ಯೂಚರಲ್ಲಿ ಬ್ಯಾಕ್ ಹ್ಯಾಂಡಿಂದ V ಕ್ಯಾಪಿಟಲ್ ಬರ್ಬೋದು, ವೆಜ್ಜಲ್ಲಿ ಅದು ಸ್ಮಾಲ್ ಆಗ್ಬೋದು. ಇವತ್ತು ಬರ್ತಾ ಇದೆ ಕ್ಯಾಪಿಟಲ್, ಬಟ್ ನಾಳೆ ಸ್ಮಾಲ್ ಆಗ್ಬೋದು, ಗೊತ್ತಿಲ್ಲ. ನಾನ್ ವೆಜ್ಜಲ್ಲಿ N ಕ್ಯಾಪಿಟಲ್ ಇರುತ್ತೆ, V ಕ್ಯಾಪಿಟಲ್ ಇದೆ, ಬಟ್ ನಾಳೆ ಅದೇನಾಗ್ಬೋದು, ಸ್ಮಾಲ್ ಆಗ್ಬೋದು, ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಡೇ 1 ಚೆಕ್ ಮಾಡುವಾಗ ಅದನ್ನು ಸ್ಮಾಲ್ ಕೇಸ್ ಕನ್ವರ್ಟ್ ಮಾಡ್ಕೊಬಿಡ್ತೀನಿ. ಅದು ಇವನ್ ಕ್ಯಾಮಲ್ ಕೇಸ್ ಆದರೂ ಬರಲಿ, ಫ್ಯೂಚರಲ್ಲಿ ಸ್ಮಾಲ್ ಕೇಸ್ ಆದರೂ ಬರಲಿ, ಕ್ಯಾಪಿಟಲ್ ಕೇಸ್ ಆದರೂ ಬರಲಿ, ಯಾವುದಾದ್ರೂ ಬರಲಿ, ನನಗೇನಾಗುತ್ತೆ, ನಾನು ಚೆಕ್ ಮಾಡುವಾಗ ಸ್ಮಾಲ್ ಕೇಸ್ ಕನ್ವರ್ಟ್ ಮಾಡ್ಕೊಬಿಟ್ಟಿರ್ತೀನಿ. ಫ್ಯೂಚರಲ್ಲಿ ಅಷ್ಟೇ ಯಾವುದೇ ರೀತಿ ಎರರ್ ಆಗಲಿ, ಬಗ್ಸ್ ಆಗಲಿ ಬರೋದಿಲ್ಲ. ಆಯಿತಾ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.